ಮುಂದೆ ಮಿಥುನ ರಾಶಿ. ಗ್ರಹಾನುಕೂಲ ಇದೆ. ಧೈರ್ಯವಾಗಿ ಮುನ್ನಡಿತಕ್ಕಂತಹ ಶಕ್ತಿ ಸಾಮರ್ಥ್ಯವು ನಿಮಗೆ ಈ ತಿಂಗಳು ಇನ್ನೂ ಬಲಿಷ್ಠವಾಗ್ತದೆ. ಗುರುವಿನ ಒಂದು ಅನುಕೂಲಕರ, ಅಂದರೆ ಉಚ್ಚಕ್ಕೆ ಹೋಗ್ತಕ್ಕಂತಹ ಸಮಯದಲ್ಲಿ ಅವನು ಉಚ್ಚ ಆರೋಹಿ ಆಗ್ತಾನೆ. ಅಭಿಲಾಷಿ ಗ್ರಹ ಅಂತಂತ ಕರೀತಾರೆ ಜ್ಯೋತಿಷ್ಯದಲ್ಲಿ. ಹಾಗಾಗಿ ಗ್ರಹಾನುಕೂಲವಿದೆ, ಹಲವಾರು ಕಾರ್ಯಗಳಲ್ಲಿ ಸಿದ್ಧಿಯಾಗ್ತದೆ. ನಾನಾ ಬಗೆಯ ಅಧಿಕಾರಗಳು ಪ್ರಾಪ್ತಿಯಾಗ್ತದೆ. ಈಗ ಆಲ್ರೆಡಿ ಅಧಿಕಾರದಲ್ಲಿ ಇರ್ತಕ್ಕಂಥವ್ರಿಗೆ ಇನ್ನೂ ಹೆಚ್ಚಿನ ಜವಾಬ್ದಾರಿ, ಒಂದಷ್ಟು ಬಡ್ತಿಗಳು, ಒಂದಷ್ಟು ಯಾತ್ರೆಗಳು ಅಥವಾ ಟ್ರಾವೆಲ್ ಅಂತೇನು ಹೇಳ್ತೀವಿ, ಕೆಲಸ ಕಾರ್ಯ ನಿಮಿತ್ತವಾಗಿ ನಾನಾ ಬಗೆಯ ವಿಷಯದಲ್ಲಿ ಓಡಾಡ್ತಕ್ಕಂಥದ್ದು, ವಿಷಯ ಸಂಗ್ರಹ, ಜನರ ಸಂಗ್ರಹ, ಇದೆಲ್ಲ ಆಗ್ತಕ್ಕಂತಹ ತಿಂಗಳು ಮಿಥುನ ರಾಶಿಗೆ. ವಿಶೇಷವಾಗಿ ಶತ್ರುಗಳ ಬಗ್ಗೆ ಗಮನ ಇರಬೇಕು. 9ನೇ ಮನೆಯಲ್ಲಿ, ಪಂಚಮದಲ್ಲಿ ಅಥವಾ 9ನೇ ಮನೆಯಲ್ಲಿ ಶತ್ರುಗ್ರಹಗಳು ಇದ್ದರೆ ಸ್ವಲ್ಪ ದೈವ ಪ್ರಕೋಪಗಳು ಜಾಸ್ತಿ ಆಗ್ತದೆ. ನಿಮ್ಮ ಜಾತಕದಲ್ಲಿ ಆಯಾ ಗ್ರಹರು ಅನುಕೂಲಕರೋ ಅಥವಾ ಅನಾನುಕೂಲವಿದೆಯೋ ಅದನ್ನೆಲ್ಲ ವಿಚಾರ ಮಾಡಿಕೊಳ್ಬೇಕು. ಇದು ಓವರಾಲ್ ರಾಶಿಯ ಫಲ. ಅದನ್ನು ನಿಮ್ಮ ಜಾತಕಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಬಲಾಬಲಗಳನ್ನು, ಆ ಪರ್ಮಿಟೇಷನ್ ಕಾಂಬಿನೇಷನನ್ನು ಸರಿಯಾಗಿ ನೋಡಿಕೊಂಡು ಅರ್ಥ ಮಾಡಿಕೊಳ್ಬೇಕು. ಶತ್ರುಗಳ ಬಗ್ಗೆ ಗಮನವಿರಬೇಕು ಅಂತಂತ ಏನು ಹೇಳಿದ್ದೀನಿ. 9ನೇ ಮನೆಯಲ್ಲಿ ಕುಜ, ರಾಹು, ಬುಧರು ಅಷ್ಟು ಒಳ್ಳೆಯ ಯುತಿಯಲ್ಲ. ಅನಾವಶ್ಯಕವಾಗಿರ್ತಕ್ಕಂತಹ ಜಗಳ, ಕದನ, ಮನಸ್ತಾಪ, ಖರ್ಚು, ವೇಸ್ಟ್ಫುಲ್ ಎಕ್ಸ್ಪೆನ್ಸಸ್ ಅಂತ ಏನು ಹೇಳ್ತೀವಿ, ಆ ರೀತಿಯ ದೋಷಗಳು ಬರಲಿಕ್ಕೆ ಸಾಧ್ಯ ಉಂಟು. ಮನೆ ಅಥವಾ ಕೆಲಸಗಳು ಬದಲಾವಣೆ ಮಾಡಬೇಕು ಅಂತ ಇರೋರಿಗೆ ಸ್ವಲ್ಪ ತೊಡಕಾಗ್ತದೆ. ಸುಬ್ರಹ್ಮಣ್ಯ ದೇವರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಮಂಗಳವಾರದಂದು ಅಥವಾ ಬುಧವಾರದಂದು ಸುಬ್ರಹ್ಮಣ್ಯ ದೇವರಿಗೆ ತುಪ್ಪದ ದೀಪವನ್ನು ಇಟ್ಟು ಪ್ರದಕ್ಷಿಣೆ ನಮಸ್ಕಾರ ಹಾಕ್ತಕ್ಕಂಥದ್ದು, ಸುಬ್ರಹ್ಮಣ್ಯ ಅಷ್ಟೋತ್ತರ, ನಾಗದೇವರಿಗೆ ಕೂಡ ಅಲ್ಲೇ ದೀಪ ಇಟ್ಟು ನಮಸ್ಕಾರ ಮಾಡ್ತಕ್ಕಂಥದ್ದು, ತೀರ್ಥ ತಗೊಳ್ತಕ್ಕಂಥದ್ದು, ಸುಬ್ರಹ್ಮಣ್ಯ ಸ್ವಾಮಿಗೆ ನಾಗದೇವರಿಗೋಸ್ಕರ ಅಂತಂತ ಮಂಗಳವಾರದಂದು ಒಪ್ಪತ್ತು ಊಟ ಮಾಡ್ತಕ್ಕಂಥದ್ದು. ಈ ರೀತಿಯ ನಿಮ್ಮ ಶ್ರದ್ಧೆಯ ಅನುಕೂಲವಾಗಿ ಸುಬ್ರಹ್ಮಣ್ಯ ದೇವರ, ನಾಗದೇವರ ಸೇವೆಯನ್ನು, ಪ್ರಾರ್ಥನೆಯನ್ನು ಮಾಡಿ. ಇದರಿಂದ ಆಯಾ ಸಂಬಂಧದಲ್ಲಿ ಇರತಕ್ಕಂಥ ಗ್ರಹಾರಿಷ್ಟಗಳು ನಿವಾರಣೆ ಆಗ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.